ಆನೇಕಲ್ ತಾಲೂಕು 2ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳು ದಿನಾಂಕ 15, 16 ಶನಿವಾರ ಭಾನುವಾರ ಅತ್ತಿಬೆಲೆ ಸ್ಥಳ ಶ್ರೀ ಜಯಭಾರತಿ ಶಾಲೆ ಆವರಣದಲ್ಲಿ ಬೆಳಗ್ಗೆ ಧ್ವಜಾರೋಹಣ 8 ಗಂಟೆಗೆ ಇರುತ್ತದೆ. ತದನಂತರ ತಾಯಿ ಭುವನೇಶ್ವರಿ ಮೆರವಣಿಗೆ ಸಮ್ಮೇಳನ ಅಧ್ಯಕ್ಷರೊಂದಿಗೆ ಸಮ್ಮೇಳನ ಅಧ್ಯಕ್ಷರು ವಿಶೇಷವಾಗಿ ನಮ್ಮ ಭಾಗದ ಮಹಿಳೆಯಾದಂಥ ಶ್ರೀಮತಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ನಟಿ ತಾರಾರವರನ್ನು ನಾವು ಎಲ್ಲರ ಒಮ್ಮತದಿಂದ ಮತ್ತು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಮಾಯಣ್ಣನವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಿರ್ತಾರೆ. ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಭವ್ಯ ಮೆರವಣಿಗೆ ಇರುತ್ತೆ. ಬಹಳ ವಿಶೇಷ ಏನಂತ ಹೇಳಿದ್ರೆ ಅದರಲ್ಲಿ ಭಾಗವಹಿಸತಕ್ಕಂಥ ಮಹಿಳೆಯರು 109 ಕಳಶ ಹೊರೋ ಮುಖಾಂತರ ಮತ್ತು ಒಂದು 20ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸೋ ಮುಖಾಂತರ ಬಹಳ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ತದನಂತರ ಮೆರವಣಿಗೆ ಆದ ನಂತರ ಪುಸ್ತಕ ಮಾರಾಟ ಮಳಿಗೆ ಇರುತ್ತೆ. ಅನೇಕ ಜನರು ಈಗಾಗಲೇ ನನಗೆ ಇವತ್ತು ಸುಮಾರು ಒಂದು 7-10 ಜನ ದೂರವಾಣಿ ಕರೆ ಮಾಡಿ ಈ ಆಹ್ವಾನ ಪತ್ರಿಕೆಗೆ ಕಳಿಸಿದ್ದಕ್ಕೆ ಅವರು ನಮಗೆ ಪುಸ್ತಕ ಮಳಿಗೆ ಕೊಡಿ ಅಂತೇಳಿ ಕೇಳಿದ್ದಾರೆ. ಪುಸ್ತಕ ಮಳಿಗೆ ಉದ್ಘಾಟನೆ ನಮಗೆ ಆದಂಥ ಈ ಕರಪತ್ರಗಳು ಮತ್ತು ಈ ನಮ್ಮದ ಸ್ಮರಣ ಸಂಚಿಕೆ ಸಿದ್ಧತೆ ಈಗಾಗಲೇ ಎಲ್ಲ ಬಹುತೇಕ ಆಗಿದೆ. ಇನ್ನು ಕೊನೆ ಭಾಗ ತಲುಪಿದ್ದೀವಿ. ಅದೆಲ್ಲ ಸಿದ್ಧತೆ ಪಡಿಸಿರ್ತಕ್ಕಂಥ ಸ್ವಾನ್ ಕೃಷ್ಣಮೂರ್ತಿ ಅವರು ಬಹಳ ಪುಸ್ತಕಗಳನ್ನು, ಇಡೀ ಸಾಹಿತಿಗಳು, ಕವಿಗಳು ಪುಸ್ತಕಗಳನ್ನು ಅವರೇ ಬಹಳ ಸ್ವಂತ ಆಲೋಚನೆ ಮುಖಾಂತರ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ತಕ್ಕಂಥ ಅವರು ಪುಸ್ತಕ ಮಳಿಗೆ ಉದ್ಘಾಟನೆ ಮಾಡ್ತಾರೆ. ತದನಂತರ ಉದ್ಘಾಟನೆ ಸಮಾರಂಭ 10:30ಕ್ಕೆ ಇರುತ್ತದೆ. ವೇದಿಕೆ ಉದ್ಘಾಟನೆ ಸಮಾರಂಭ. ಉದ್ಘಾಟನೆಯ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಡಾಕ್ಟರ್ PV ನಾರಾಯಣರವರು ಹೋರಾಟಗಾರರು, ಸಾಹಿತಿಗಳು ಹಾಗೂ ಸಾಂಸ್ಕೃತಿಕ ಚಿಂತಕರು. ಹಾಗೆ ಶಿವಣ್ಣನವರ ಅಧ್ಯಕ್ಷತೆಯಲ್ಲಿ, ಮಾನ್ಯ ಶಾಸಕರಾದಂಥ ಶಿವಣ್ಣ ಅಧ್ಯಕ್ಷತೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷರು ದೇವರಕೊಂಡ ರೆಡ್ಡಿ ಆಗಮಿಸ್ತಾರೆ. ತದನಂತರ ಸಮ್ಮೇಳನಾಧ್ಯಕ್ಷರ ಭಾಷಣ ಇರುತ್ತೆ. ಇಡೀ ದಿನ ಕಾರ್ಯಕ್ರಮಗಳಿರುತ್ತೆ. ಮಧ್ಯಾಹ್ನ 2ರಿಂದ 3 ಗಂಟೆ ಈ ವಿಶೇಷವಾಗಿ ಆಯೋಜನೆ ಮಾಡಿದ್ದೀವೋ ವಿಚಾರಗೋಷ್ಠಿ, ಇದರಲ್ಲಿ ಗಡಿನಾಡ ಭಾಷೆಗಳು ಹಾಗೂ ಭಾಷಿಕ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಅನೇಕ ಹೋರಾಟಗಾರರ ಒಂದು ವಿಚಾರಗೋಷ್ಠಿ ಇರುತ್ತೆ ವಿಶೇಷವಾಗಿ. ಆದ ನಂತರ 3ರಿಂದ 5 ಗಂಟೆವರೆಗೂ ಕವಿಗೋಷ್ಠಿ ಇರುತ್ತೆ. ಡಾಕ್ಟರ್ HL ಪುಷ್ಪಾಲ್ ಅವರು, ಪ್ರಸಿದ್ಧ ಕವಿಯತ್ರಿಯವರು, ಅವರ ಇದರಲ್ಲಿ ಸುಮಾರು ಒಂದು 25ಕ್ಕೂ ಹೆಚ್ಚು ಜನ ಕವಿಯರು ಇರ್ತಾರೆ, ವಾಚನ ಮಾಡ್ತಾರೆ. ಹಾಗೆ ಮಧ್ಯ ಭಾಗದಲ್ಲಿ ನಮ್ಮ ತಾಲೂಕಿನಲ್ಲೇ ಹೆಚ್ಚಾಗಿ ಈಗ ಇಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಕವಿಗೋಷ್ಠಿಗೂ ಮತ್ತು ಕಲಾ ತಂಡಗಳಿಗೂ ಮತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ನಮ್ಮ ತಾಲೂಕಿನವರಿಗೆ ಮೊದಲ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ವಿಶೇಷ. ತದನಂತರ ಗಣ್ಯರು ಆಗಮಿಸ್ತಾರೆ. ಅನೇಕ ಗಣ್ಯರು ಹೊರಭಾಗದಿಂದ ಆಗಮಿಸಿರೋ ಗಣ್ಯರು ಅವರ ಒಂದು ಮಾತುಗಳನ್ನು ಕೇಳಿ ನಮ್ಮ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕವಿಯರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಅವರು ಆ ಮಟ್ಟಕ್ಕೆ ಹೋಗಲಿ ಅಂತೇಳಿ ಅವ್ರನ್ನ ಕರೆಸಿ ಮೊದಲನೇ ದಿನ ಮಾಡ್ತಾ ಇದ್ದೀವಿ. ತದನಂತರ 2ನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು 8ರಿಂದ ನಡೆಯುತ್ತೆ. ತದನಂತರ ವೇದಿಕೆಯಲ್ಲಿ 10 ಗಂಟೆಗೆ ಯುವ ಕವಿಗೋಷ್ಠಿ ಇರುತ್ತೆ. ಯುವ ಕವಿಗೋಷ್ಠಿ ಸುಮಾರು ನಮ್ಮ ಯುವ ಕವಿಗಳು ಒಂದು 15 ಜನ ಇರುತ್ತಾರೆ. ಎಲ್ಲ ಶಾಲಾ ಕಾಲೇಜಿನಿಂದ ಬರ್ತಿರ್ತಕ್ಕಂಥ ಕವನವನ್ನು ಈಗಾಗಲೇ ನಮಗೆ ಪಟ್ಟಿ ಕೊಟ್ಟಿದ್ದಾರೆ. ಅವರು ವಾಚನ ಮಾಡ್ತಕ್ಕಂಥದ್ದು. ಇದರ ಅಧ್ಯಕ್ಷತೆ ವಾಸುದೇವ್ ನಾಡಿಗ್ ಅವರು ವಹಿಸ್ತಾ ಇದ್ದಾರೆ. ಹಾಗೆ ನಾವು ಈ ಭಾಗದಲ್ಲಿ ನಾವು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಈ ಭಾಗದಲ್ಲಿ ನಾವು ನೋಡಿರ್ತಕ್ಕಂಥದ್ದು ನಮಗೆ ಅರಿವಾಗಿ, ಅದರಲ್ಲಿ ಅರಿವು ನೆರವು ಅಂತ ಪೊಲೀಸ್ ಮತ್ತು ಜನಸಾಮಾನ್ಯರು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬರೀ ಕನ್ನಡಕ್ಕೆ ಕವನ ಮತ್ತು ವಿಚಾರಗೋಷ್ಠಿಗಳು ಇಂಥವು ಬಿಟ್ಟು ಈ ಒಂದು ಅರಿವು ನೆರವು ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷತೆ K. ನಂಜುಂಡೇಗೌಡ, ಉಪ ಆರಕ್ಷಕ ವರಿಷ್ಠಾಧಿಕಾರಿಗಳಾದಂಥ ಬೆಂಗಳೂರು ದಕ್ಷಿಣ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದರಲ್ಲಿ ನಮ್ಮ ಆರಕ್ಷಕ ವೃತ್ತ ನಿರೀಕ್ಷಕರು ಮತ್ತು ಉಪನಿರೀಕ್ಷಕರು ಎಲ್ಲ ಠಾಣೆಯವರು ಭಾಗವಹಿಸ್ತಾರೆ. ಅದರಲ್ಲಿ
ಕ್ರೈಮ್ ಮತ್ತು ಕಾನೂನು, ಟ್ರಾಫಿಕ್ಕು ಮತ್ತು ಸಿವಿಲ್ಲು, ಮಹಿಳೆಯರ ಮೇಲೆ ದೌರ್ಜನ್ಯ, ಇವೆಲ್ಲ ನಮ್ಮ ಜನಸಾಮಾನ್ಯರಿಗೆ ಮತ್ತು ಎಲ್ಲರಿಗೂ ಅರಿವು ಮೂಡಿಸೋಂಥ ಕೆಲಸನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಪರಿಷತ್ನಲ್ಲಿ ಏನು ಅನೇಕ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರತಿ ವರ್ಷವೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರೋಗ್ಯ ಮುಖ್ಯ. ನಾವು ಆರೋಗ್ಯ ಇದ್ರೇನು ನಾವೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ತಕ್ಕಂಥದ್ದು, ನೀವೆಲ್ಲ ಬಂದು ಆಗಮಿಸೋಕ್ಕೆ ನಮಗೆಲ್ಲ ಸಹಕಾರ ಮಾಡ್ತಕ್ಕಂಥದ್ದು. ಆ ವಿಚಾರದಲ್ಲಿ ಆಯುಷ್ಯ ಮತ್ತು ಆರೋಗ್ಯ ಅಂತ ಈ ಒಂದು ಕಾರ್ಯಕ್ರಮವನ್ನು ಹೆಸರಾಂತ ನಮ್ಮ ಡಾಕ್ಟರ್ HK ನಾಗರಾಜ್ರವರು ಪ್ರಾಧ್ಯಾಪಕರು, ಇವರು MS ರಾಮಯ್ಯ ಮೂತ್ರಶಾಸ್ತ್ರ ತಜ್ಞರು, ಇವರು ಆಗಮಿಸ್ತಾರೆ ಅಧ್ಯಕ್ಷತೆಗೆ. ತದನಂತರ 3 ನಮ್ಮದೇ ಭಾಗ ಅಂತಂದಂಥ ಸರ್ಜಾಪುರ, ಅತ್ತಿಬೆಲೆ ಮತ್ತು ಆನೇಕಲ್ ಈ ಭಾಗದಲ್ಲಿ ಇರ್ತಕ್ಕಂಥ ವೈದ್ಯಾಧಿಕಾರಿಗಳು ನಮ್ಮ ಜನಸಾಮಾನ್ಯರು ಮತ್ತು ಎಲ್ಲರನ್ನು ಕುರಿತು ಅವರು ಅರಿವು ಮೂಡಿಸೋಂಥ ಕೆಲಸ ಆರೋಗ್ಯದ ಬಗ್ಗೆ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಂತರ ಬಹಿರಂಗ ಅಧಿವೇಶನ ಇರುತ್ತೆ. ನಮ್ಮದು ಏನು ಸಾಹಿತ್ಯ ಪರಿಷತ್ತು ಏನೆಲ್ಲ ಮಾಡಬೇಕು, ಮುಂದಿನ ಏನು ಮಾಡಬೇಕು, ಈಗ ಏನಾಗಿದೆ ಅಂತೇಳಿ. ಹಾಗೆ ವಿಶೇಷವಾಗಿ ಏನಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮಗಳಲ್ಲಿ, ಈ ಒಂದು 2ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಭಾಗದಲ್ಲಿ ಅನೇಕ ಗಣ್ಯರು ಈ ಭಾಗದಲ್ಲಿ ಸಾಧನೆ ಮಾಡಿ ಅವ್ರದ್ದೇ ಆದಂಥ ವೈಶಿಷ್ಟ್ಯವನ್ನು ಮೂಡಿಸಿರ್ತಕ್ಕಂಥವ್ರು. ನಾವು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಒಂದು ಆಲೋಚನೆಗೆ ಬಂತು, ನಮ್ಮ ಸಭೆಯಲ್ಲಿ ಅದನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಪ್ರಶಸ್ತಿಗಳು ನಾವು ಇಲ್ಲಿ ಅನೇಕ ಗಣ್ಯರಿಗೆ ಕೊಡಲಿಕ್ಕೆ ಎಲ್ಲನೂ ಸಿದ್ಧತೆ ನಡೆಸಿದ್ವಿ. ಅದರಲ್ಲಿ ವಿಶೇಷವಾಗಿ ಮೊದಲನೇದಾಗಿ ಒಂದು 8 ಪ್ರಶಸ್ತಿಗಳು, ಮುಖ್ಯವಾಗಿ ಇಲ್ಲಿ 8 ಪ್ರಶಸ್ತಿಗಳು ಆಯಾ ಭಾಗಕ್ಕೆ. ಇವತ್ತು ಸುಬ್ರಾಯ ಶಾಸ್ತ್ರಿಗಳು ಗೊತ್ತೇ ಇದೆ ನಿಮಗೆಲ್ಲ, ಅವರು ಆನೇಕಲ್ಲಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವ್ರದ್ದು. ಮತ್ತು ಸಾವುಕಾರ ಶರಬಣ್ಣ ಅವ್ರದ್ದು, ಸಾವುಕಾರ ರಾಮಯ್ಯ ಅವ್ರದ್ದು, ಆಮೇಲೆ ಉದಯ್ ಕುಮಾರ್ ಪ್ರಶಸ್ತಿ ವಿಶೇಷವಾಗಿ ಕಲಾವಿದರಿಗೆ. ಈ ರೀತಿ ಅನೇಕ ಪ್ರಶಸ್ತಿಗಳು. ಏನಂದರೆ ಈಗ ಈ ಭಾಗದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಕಾಟಿ ಕೃಷ್ಣಮೂರ್ತಿರವರು, ಅವರು ನಮ್ಮ ಮಾಜಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅವರು ಅನೇಕ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಅವ್ರ ಪ್ರಶಸ್ತಿನ ಪುಸ್ತಕ ಬರೆದಿರ್ತಕ್ಕಂಥವ್ರಿಗೆ ಕೊಡೋಂಥದ್ದು. ಮತ್ತು ಶ್ರೀ V ಹನುಮದಾಸ್ರವರು, ಅವರು ನಿಕಟಪೂರ್ವ ಅಧ್ಯಕ್ಷರು, ಅವರು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವರೇ ಒಂದು ವ್ಯಾಪಕರ್ತವಾಗಿ ಅವ್ರದ್ದು ಒಂದು ಹೋರಾಟಗಾರರಿಗೆ ಕೊಟ್ಟಿರ್ತಕ್ಕಂಥದ್ದು. ಇಂಥದ್ದು 8 ಪ್ರಶಸ್ತಿಗಳನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳು ನಡೆಸ್ಕೊಂಡಿದ್ದೀವಿ. ಇದರಲ್ಲಿ ಸುಮಾರು ಒಂದು 100 ಜನಕ್ಕೂ ಹೆಚ್ಚು, 120 ಬರುತ್ತೆ, 120ಕ್ಕೂ ಹೆಚ್ಚು ಜನರನ್ನು ಪ್ರಶಸ್ತಿಯನ್ನು ಕೊಟ್ಟು ಅವರ ಆದರ್ಶವನ್ನು ಮೂಡಿಸ್ತಾ ಇರ್ತ ಕೆಲಸನ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ನಮಗೆ ಸಹಕಾರ ಕೊಟ್ಟಂಥ ಜಯಭಾರತಿ ಶಾಲೆಯವರು ಸಭಾಂಗಣವನ್ನು ಮತ್ತು ಪುರಸಭೆ ಅಧಿಕಾರಿಗಳು ಎಲ್ಲರನ್ನು ಸ್ಪಂದಿಸಿ, ಮತ್ತು ನಮ್ಮ ತಂಡ ಇದೆ ಸಾಹಿತ್ಯ ಪರಿಷತ್ತಿನ ಅನೇಕ ನಮ್ಮ ಸ್ನೇಹಿತರುಗಳು, ಪದಾಧಿಕಾರಿಗಳು ಎಲ್ಲರೂ, ವಿಶೇಷವಾಗಿ ಪದಾಧಿಕಾರಿಗಳು ಹಗಲು ರಾತ್ರಿ ನಡುವೆ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಎಲ್ಲ ಸಿದ್ಧತೆ ಮಾಡಬೇಕಾದ್ರೆ ಅನೇಕ ಸಿದ್ಧತೆಗಳನ್ನು ನಡೆಸ್ತಾ ಇದ್ದೀವಿ. ಹಾಗೆ ಸ್ವಾಗತ ಸಮಿತಿಯನ್ನು ರಚಿಸಿದ್ದೀವಿ. ಸ್ವಾಗತ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ B ಶಿವಣ್ಣನವರು ಆಗಿರ್ತಕ್ಕಂಥದ್ದು ವಿಶೇಷ. ನಮಗೆ ಅನೇಕ ಕನ್ನಡದ ಕೆಲಸ ಮಾಡೋದಕ್ಕೆ ಅವರು ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆಯನ್ನು ಮಾಡಿ, ಹಾಗೆ ನಂತರ ಗೌರವ ಕಾರ್ಯದರ್ಶಿಗೆ ನಾವಿರ್ತೀವಿ. ಮತ್ತು K ಶಿವಣ್ಣನವರು ಸರ್ಕಾರಿ ಸಂಘದ ನೌಕರ ಸಂಘದ ಅಧ್ಯಕ್ಷರಿರ್ತಾರೆ. ಮತ್ತು ಈ ಭಾಗದಲ್ಲಿ ಅವರು ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ BY ಜಯಲಕ್ಷ್ಮೀರವರು ಇರ್ತಾರೆ, ಜಯಲಕ್ಷ್ಮಿ ನಾಗರಾಜ್ ಅವರು ಇರ್ತಾರೆ, ವೆಂಕಟೇಶ್ ಅವರು. ಹಾಗೆ ಮಂಜುಳಾ ನಾಗರಾಜ್ ಸೋನಿ ಅವರು ಉಪಾಧ್ಯಕ್ಷರು ಅವರಿರ್ತಾರೆ. ಹಾಗೆ ಅನೇಕ ನಮ್ಮ ತಹಸೀಲ್ದಾರ್ ಇರ್ತಾರೆ, ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳಿರ್ತಾರೆ, ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ D ರಾಮಮೂರ್ತಿರವರು ಇರ್ತಾರೆ. ಹಾಗೆ ADA ಅಧ್ಯಕ್ಷರಾದಂಥ K ಜಯಣ್ಣವರು, ಮತ್ತು ಈ ಭಾಗತಕ್ಕಂಥ ಎಲ್ಲ DYSP ಸಾಹೇಬರು, ಮತ್ತು ಆರಕ್ಷಕ ವೃತ್ತ ನಿರೀಕ್ಷಕರು ಮತ್ತು ಉಪನಿರೀಕ್ಷಕರು ಎಲ್ಲರೂ ಸಹ ಇರ್ತಾರೆ. ವಿಶೇಷವಾಗಿ ಈ ಒಂದು 2 ದಿನ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಮತ್ತು ಈ ಅನ್ಯ ಭಾಷಿಕರು ಎಲ್ಲರೂ ಭಾಗವಹಿಸ್ತಕ್ಕಂಥದ್ದು ವಿಶೇಷ. ಈಗ ಅನ್ಯ ಭಾಷಿಕರು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಅವ್ರದ್ದೇ ಆದಂಥ ಕನ್ನಡದ ಹಾಡುಗಳನ್ನು ಆಡ್ತಕ್ಕಂಥದ್ದು ವಿಶೇಷವಾಗಿರ್ತದೆ. ಬೇರೆ ಕಡೆಯಿಂದ ಬಂದು ಇಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದು ವಿಶೇಷವಾಗಿರ್ತಕ್ಕಂಥದ್ದು. ಈ 2 ದಿನ ಕಾರ್ಯಕ್ರಮವನ್ನು ಊಟದ ವ್ಯವಸ್ಥೆ, ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಇರುತ್ತೆ. ಆಮೇಲೆ ಅಲ್ಲಿನ ವಾತಾವರಣದಲ್ಲಿ ಎಲ್ಲ ರೀತಿಯಲ್ಲಿ ಶೌಚಾಲಯ ಆಗಿರ್ಬೋದು ಎಲ್ಲ ನೋಡಿ, ಅದನ್ನು ವಾತಾವರಣ ನೋಡಿ ಭಾಳ ಚೆನ್ನಾಗಿದೆ. ಈಗ ನೀವೆಲ್ಲ ನೋಡಿರ್ಬೋದು, ಮೋಸ್ಟ್ಲಿ ಹೊಸದಾಗಿ ರಚನೆ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಗಡಿ ಭಾಗದಲ್ಲೇ ಯಾಕೆ ಬೇರೆ ಕಡೆ ಮಾಡೋಣ ಅಂತೇಳಿ ಹೇಳಿದ್ರು ಕೆಲವರು. ನಾವು ಅದನ್ನು
ಇಲ್ಲಿ ನೋಡಿ ಗಡಿ ಭಾಗದಲ್ಲಿ ಒಂದೂ ಆಗಿಲ್ಲ ಸಮ್ಮೇಳನ. ವಿಶೇಷವಾಗಿ ಏನಂದರೆ ಅಲ್ಲಿ ಶೌಚಾಲಯ ವ್ಯವಸ್ಥೆ ಚೆನ್ನಾಗಿದೆ, ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಆಮೇಲೆ ಸಭಾಂಗಣ ಹೊಸದಾಗಿ ಮಾಡಿರ್ತಕ್ಕಂಥದ್ದು. ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಸ್ ನಿಲ್ದಾಣ ಜನನಿ ಬೀಡ ಪ್ರದೇಶ ಆಗಿರಬೇಕು, ಆ ರೀತಿ ಪ್ರದೇಶ ಇರತಕ್ಕಂಥದ್ದು ಆಯ್ಕೆ ಮಾಡಿರ್ತಕ್ಕಂಥದ್ದು ವಿಶೇಷ. ಗಡಿ ಭಾಗ ಅದರಲ್ಲಿ ಪಕ್ಕದ ತಮಿಳುನಾಡಿನ ಶಾಸಕರು, ತಳಿ ಶಾಸಕರು, ಮತ್ತು ನಮ್ಮ ಪಕ್ಕದ ಶಾಸಕರಾದಂಥ ಹತ್ತೂರು ಮತ್ತು ಆ ಕಡೆ ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲ ಆ ಶಾಸಕರು ಕೂಡ ಆಗಮಿಸತಕ್ಕಂಥದ್ದು ವಿಶೇಷ. ಬೊಮ್ಮನಹಳ್ಳಿ ಶಾಸಕರು ಮತ್ತು ದಕ್ಷಿಣ ಎಲ್ಲ ಶಾಸಕರನ್ನ ಯಾಕೆ ಕರೆಸ್ತಾ ಇದ್ದೀವಿ ಅಂತಂದರೆ, ನಮ್ಮ ಆನೇಕಲ್ ತಾಲೂಕು ಅಂದರೆ ಎಲ್ಲರೂ ಒಗ್ಗೂಡಿಸ್ತಕ್ಕಂಥ ಕೆಲಸನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಶಾಸಕರು ನಮ್ಮ ಜೊತೆಗೆ ಒಗ್ಗೂಡಿಸ್ಕೊಂಡು ಇದು ಗಡಿ ಭಾಗ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದೀವಿ. ಅದೇ ರೀತಿ ಆನೇಕಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ದಿನಾಂಕ 15, 16 ಶನಿವಾರ ಭಾನುವಾರ ಶ್ರೀ ಜಯಭಾರತಿ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಶೇಷ. ಈ ಒಂದು ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಮಹಿಳೆ ಆಗಿರ್ತಕ್ಕಂಥ ಈ ಭಾಗವಾಗಿರ್ತಕ್ಕಂಥ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಚಲನಚಿತ್ರ ನಟಿಯಾದಂಥ ಶ್ರೀಮತಿ ಶ್ರೀ ತಾರಾರವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ವಿಶೇಷ. ಈ ಸಮ್ಮೇಳನವನ್ನು ಗಡಿ ಭಾಗವಾಗಿರ್ತಕ್ಕಂಥ ಅತ್ತಿಬೆಲೆಯಲ್ಲಿ ಈ ನಾನಾ ಭಾಷಿಕರ ಒಂದು ಈ ಗಡಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜನರ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳ್ಬಿಟ್ಟು ಈ ಕನ್ನಡ ಸಾಹಿತ್ಯ ಸಮ್ಮೇಳನ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅನೇಕ ವಿಚಾರಗೋಷ್ಠಿ, ಕವಿಗೋಷ್ಠಿ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮತ್ತು ಇನ್ನೂ ಅನೇಕ ಗೋಷ್ಠಿಗಳು ಮತ್ತು ಕವನ ಸಂಕಲ ಬಿಡುಗಡೆ ಮತ್ತು ಇನ್ನೂ ಹಲವಾರು ಕಲಾ ತಂಡಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದರಿಂದ ಭಾಳ ವಿಶೇಷವಾಗಿರುತ್ತೆ. ಅದರಲ್ಲಿ 2 ದಿನ ಕಾರ್ಯಕ್ರಮವನ್ನು ನೀವು ಬಂದು ಅನೇಕ ಹೆಚ್ಚಿನ ಜನರು ಆಗಮಿಸಿ, ವಿದ್ಯಾರ್ಥಿಗಳು ವಿಶೇಷವಾಗಿ ಯುವ ಕವಿಗೋಷ್ಠಿ ಇರುತ್ತೆ, ಕವಿಗೋಷ್ಠಿ ಇರುತ್ತೆ, ಭಾಗವಹಿಸಿ ನೀವು ಅನೇಕ ಮಾದರಿಯಾಗಿ ಅನೇಕ ಕವನವನ್ನು ನೀವು ಬರೆದು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲರೂ ಈ ಗಡಿ ಭಾಗವಾಗಿರ್ತಕ್ಕಂಥ ಶಾಲೆಗಳು ಕೂಡ ಆಗಮಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಆಗಮಿಸ್ತಕ್ಕಂಥದ್ದು. ಅನೇಕ ಬುದ್ಧಿಜೀವಿಗಳು, ಕವಿಗಳು, ಸಾಹಿತಿಗಳು, ಬರಹಗಾರರು ಮತ್ತು ಎಲ್ಲ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಆಗಮಿಸಿರ್ತಕ್ಕಂಥದ್ದು ವಿಶೇಷ. ಇದನ್ನು ನೀವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರಿಗೆ ನಾನು ಯಾವಾಗೂ ಚಿರಋಣಿ ಆಗಿರ್ತೀನಿ. ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಪದಾಧಿಕಾರಿಗಳು ಏನಿರ್ತಾರೋ ಎಲ್ಲರೂ ಹಗಲಿರುಳು ನನ್ನ ಜೊತೆಗಿದ್ದು ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ಸಾಧ್ಯ. ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರು ಮಾಯಣ್ಣವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ ತಾಲೂಕ್ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇದೇ ತಿಂಗಳ ಫೆಬ್ರವರಿ 15 ಮತ್ತು 16ರಂದು ಸ್ಥಳ ಶ್ರೀ ಜಯಭಾರತಿ ಶಾಲೆಯ ಆವರಣ, ಅತ್ತಿಬೆಲೆ, ಆನೇಕಲ್ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ನಮ್ಮ ಶ್ರೀಯುತರಾದಂತಹ ಮಾಯಣ್ಣ ಸರ್ ಅವರು ಹಾಗೂ ನವೀನ್ ಬಾಬು ಸರ್ ಅವರು ವಹಿಸಿಕೊಂಡಿರ್ತಾರೆ. ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿ ಶ್ರೀಮತಿ ತಾರಾ ಅನುರಾಧ ರವರನ್ನ ಈ ಬಾರಿ ಎಲ್ಲರೂ ಕೂಡ ಬಹಳಷ್ಟು ತುಂಬ ಹೃದಯದಿಂದ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಹಾಗೆ ಬಹಳಷ್ಟು ರೀತಿಯಾದಂತಹ ಕನ್ನಡ ಭಾಷೆಯನ್ನ ಮತ್ತೆ ಕನ್ನಡವನ್ನ ಬೆಳೆಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ಬಹಳಷ್ಟು ರೀತಿಯಾದಂತಹ ಸಾಹಿತ್ಯ ಪರಿಷತ್ತುಗಳು ಹಮ್ಮಿಕೊಳ್ತಾ ಬಂದಿದೆ. ವಿಶೇಷವಾಗಿ ಗಡಿ ಭಾಗದಲ್ಲಿ ಹಮ್ಮಿಕೊಳ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಆಗಿರ್ಬೋದು, ಈಗಾಗಲೇ ನವೀನ್ ಬಾಬು ಸರ್ ಹೇಳಿರೋ ಪ್ರಕಾರ ಬಹಳಷ್ಟು ರೀತಿಯಾದಂತಹ ಹೊಸದಾಗಿ ಬರ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಸ್ಫೂರ್ತಿಯನ್ನ ನೀಡ್ತಕ್ಕಂತಹ ಒಂದು ಕಾರ್ಯ ಯೋಜನೆಯನ್ನ ಈ ಒಂದು ಸಾಹಿತ್ಯ ಪರಿಷತ್ ಹಮ್ಮಿಕೊಳ್ತಾ ಇದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಸಂತೋಷದ ಸಂಗತಿಯಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಆನೇಕಲ್ ತಾಲೂಕು 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ದಿನಾಂಕ 15 ಮತ್ತು 16 ಫೆಬ್ರವರಿ ತಿಂಗಳಲ್ಲಿ
ಜಯಭಾರತಿ ಹೈಸ್ಕೂಲ್ ಅತ್ತಿಬೆಲೆಯಲ್ಲಿ ಆವರಣದಲ್ಲಿ ನಡೆಸಲಾಗುತ್ತೆ. ಸಮ್ಮೇಳನಕ್ಕೆ ಬಂದು ಭಾಗವಹಿಸಿ ಎಲ್ಲ ಯಶಸ್ವಿಯಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಅತ್ತಿಬೇಲಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮ್ಮೇಳನಕ್ಕೆ ಮುಖ್ಯ ಕಾರಣಕರ್ತರು ಯಾರಂತ ಹೇಳಿದ್ರೆ ನವೀನ್ ಬಾಬು ಅವರವರು ಆನೇಕಲ್ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಹಾಗೂ ಮಾಯಣ್ಣನವರು. ಈ ಒಂದು 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಗಡಿ ಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಹಮ್ಮಿಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ಡಕ್ನಿಕೋಟೆ, ತಳಿ ಮತ್ತು ಹೊಸೂರು ಮತ್ತು ಸರ್ಜಾಪುರ ಗಡಿ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅನೇಕ ಕನ್ನಡಿಗರಿದ್ದಾರೆ. ಅವರೆಲ್ಲರೂ ಈಗ ಬೆಂಗಳೂರಿಗೆ ಕನ್ನಡವನ್ನು ಕಲಿಯೋದಕ್ಕೆ ಬರ್ತಾ ಇದ್ದಾರೆ. ಅಲ್ಲೂ ಸಹ ಕನ್ನಡ ಶಾಲೆಗಳಿವೆ. ಆ ಶಾಲೆಗಳಿಗೆ ನಾವು ಅಧ್ಯಕ್ಷರು ಮತ್ತು ನಾನು ಭೇಟಿ ನೀಡಿದಾಗ ಅನೇಕ ಕನ್ನಡಿಗರು ಅಲ್ಲಿ ಶಾಲೆಗಳು ಇರೋದನ್ನು ನಾವು ಕಂಡಿದ್ದೇವೆ. ಅವರು ಸಹ ಸಮ್ಮೇಳನಕ್ಕೆ ಬಂದು ಕನ್ನಡ ಭಾಷೆಯನ್ನು ಇನ್ನೂ ಆ ಕಡೆ ಹೆಚ್ಚು ಪಸರಿಸಿ ಕನ್ನಡವನ್ನು ಉಳಿಸೋದಕ್ಕೆ ಅನುವು ಮಾಡಿಕೊಳ್ಳೋದಕ್ಕೆ ಬಹಳ ಉತ್ತಮ ಅಂತೇಳಿ ನಾವು ಗಡಿ ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮಸ್ಕಾರ. ಆನೇಕಲ್ ತಾಲೂಕಿನ ಸಮಸ್ತ ಬಂಧುಗಳೇ, ನಾವು ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. ನೀವಿದ್ರೆ ನಮ್ಮ ಸಮ್ಮೇಳನ ದಯಮಾಡಿ ಪ್ರತಿಯೊಬ್ಬರು ಮನೆಗೂ ಎಲ್ಲರೂ ಬಂದು ಕನ್ನಡದ ಸೇವೆಯನ್ನು ಮಾಡಿ ಕನ್ನಡದ ಧ್ವಜವನ್ನು ಎತ್ತಿ ಹಿಡಿದು ಕನ್ನಡ ಸಾಹಿತ್ಯ ಅಂದ್ರೆ ಏನು, ಕನ್ನಡ ಸಮಾಜ ಅಂದ್ರೆ ಏನು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಬೆಂಗಳೂರು ಇತ್ತೀಚೆಗೆ ಕೆಲವು ಬೇರೆ ಭಾಷೆಗಳಿಂದ ತುಂಬಿ ಹೋಗ್ತಾ ಇರ್ತಕ್ಕಂಥದ್ದು ಗೊತ್ತು, ತುಂಬಿರಲಿ. ಆದರೆ ಬಂದವರೆಲ್ಲ ಕನ್ನಡ ಕಲಿಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ಭಾಗದ ಜನರಿಗೆ ಕನ್ನಡವನ್ನು ಸರಿಯಾಗಿ ಕಲಿಸೋಣ. ನೀವೆಲ್ಲರೂ ಸೇರಿದ್ರೆ ಕನ್ನಡ ಬೆಳೆಯುತ್ತೆ, ಕನ್ನಡ ಉಳಿಯುತ್ತೆ. ಹಾಗಾಗಿ ಈ ಸಾಹಿತ್ಯ ಸಮ್ಮೇಳನ ನಿಮ್ಮ ಕೈಲಿದೆ. ದಯಮಾಡಿ ಬಂಧುಗಳೇ, ಎಲ್ಲರೂ ಬಂದು ಸಾಹಿತ್ಯ ಸಮ್ಮೇಳನ ಹಿಂದೆಂದೂ ಕಾಣದಂಥ ಪ್ರಸಿದ್ಧಿಯನ್ನು ಕಾಣಲಿ. ನೀವು ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಇರಲಿ. ನಮ್ಮ ವಿಶೇಷತೆ ಏನಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ಬಾಬು ಅವರು ಹೇಳಿದ್ದಾರೆ, ಈ ಭಾಗದ ಜನರನ್ನ ವಿಶೇಷವಾಗಿ ಈ ತಾಲೂಕಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥವರನ್ನು ಗುರುತಿಸಿ ಅವರ ಹೆಸರಲ್ಲಿ ಪ್ರಶಸ್ತಿಗಳನ್ನ ನೀಡ್ತಾ ಇರೋದು ನಮ್ಮೆಲ್ಲರಿಗೂ ಆನೇಕಲ್ ತಾಲೂಕಿನ ಜನತೆಗೆ ಹೆಮ್ಮೆ ತರ್ತಕ್ಕಂಥದ್ದು. ಈಗ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಗುರುತಿಸ್ತಾರೆ, ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಾರೆ. ಆದರೆ ತಾಲೂಕು ಮಟ್ಟದಲ್ಲಿ ಇಂಥ ವ್ಯಕ್ತಿಗಳನ್ನ ಗುರುತಿಸಿ ಪ್ರಶಸ್ತಿಗಳನ್ನ ಕೊಡುವವರ ಸಂಖ್ಯೆ ಕಡಿಮೆ ಇದೆ. ನಾವು ಪ್ರಶಸ್ತಿ ಕೊಡ್ತಾ ಇರೋ ಉದ್ದೇಶ ಇಷ್ಟೇ, ಏನಕ್ಕೋಸ್ಕರ ಬಂದರೂ ಕೊಟ್ಟರು ಅಂತಲ್ಲ, ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಆ ಜವಾಬ್ದಾರಿಯನ್ನು ನಿಜವಾಗಿಯೂ ನೀವು ಪಣ ತೊಟ್ಟು ಮುಂದೆ ಹೋಗಬೇಕು. ಅದಕ್ಕೆ ನಾವು ನಿಮಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ 56 ಜನಕ್ಕೆ AP ಗುಂಡಪ್ಪನವರ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅವರೆಲ್ಲ ನಮ್ಮ ಮಾನ್ಯ ಶಿಕ್ಷಕ ಬಂಧುಗಳು. ಆ ಶಿಕ್ಷಕ ಬಂಧುಗಳು ಸರಿಯಾದ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆ ಕನ್ನಡದ ಕಂಪು ಹರಡ್ತಾ ಆಗ್ತದೆ, ಪಸರ್ತಾ ಇರ್ತದೆ. ಹಾಗಾಗಿ ತಾವೆಲ್ಲರೂ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಹೆಚ್ಚು ಉದ್ಯುಕ್ತವಾಗಿ ನಡೆಸ್ಕೊಡ್ಬೇಕು ಅನ್ನೋದು ನನ್ನ ಮನವಿ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳ ಮನವಿ. ಸಮಸ್ತ ಆನೇಕಲ್ ತಾಲೂಕಿನ ಎಲ್ಲ ಒಂದು ಜನಪ್ರತಿನಿಧಿಗಳಿಗೆ ನನ್ನ ನಮಸ್ಕಾರಗಳು. 2ನೇ ಈ ಬಾರಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನಗರ ಜಿಲ್ಲೆ ಇದರ ವತಿಯಿಂದ 2ನೇ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಮ್ಮೇಳನವನ್ನು ನಡೆಸಲು ಹೊರಟಿದ್ದೀವಿ. ವಿಶೇಷ ಏನಪ್ಪ ಅಂದರೆ ಕರ್ನಾಟಕದ ಗಡಿಭಾಗದಂಥ ಅತ್ತಿಬೇಲೆ ಜಯಭಾರತಿ ಶಾಲಾ ಆವರಣದಲ್ಲಿ ನಡೆಸ್ತಾ ಇರೋವಂಥದ್ದು. ಇದರಲ್ಲಿ ಮುಖ್ಯವಾದ ಏನಪ್ಪ ಅಂದರೆ ಸಮ್ಮೇಳನ ಅಧ್ಯಕ್ಷರು ಬಂದು ನಮ್ಮ ಚಲನಚಿತ್ರ ನಟಿ ತಾರಾ ಅವರು ಇರ್ತಾರೆ. ಸೊ ಇದನ್ನು ತುಂಬ ಅದ್ಧೂರಿಯಾಗಿ ನಡೆಸ್ಬೇಕಂತ ನಾವು ನಮ್ಮ ಅಧ್ಯಕ್ಷರಾದಂಥ ನವೀನ್ ಬಾಬು ಸರು ತುಂಬ ಪರಿಶ್ರಮ ಬಿಟ್ಟು ತುಂಬ ಮಾಡ್ತಾಯಿದ್ದೀವಿ. ಸೊ ಇದು ಏನಪ್ಪ ಅಂದರೆ ಇದನ್ನು ಒಂದು ಉತ್ತಮ ಮಟ್ಟದಲ್ಲಿ ಒಂದು ಯಶಸ್ವಿಯನ್ನು ತಾಲೂಕು ಮಟ್ಟದಲ್ಲಿ ನಮ್ಮ ಶಾಂತರಾಜ್ ಸರ್ ಹೇಳಿದ ರೀತಿಯಲ್ಲಿ ಒಂದು ಉತ್ತಮ ಮಟ್ಟದಲ್ಲಿ ಬೇರೆ ರಾಜ್ಯದಲ್ಲೂ ಕೂಡ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ನಡೆಸಬೇಕು ಅನ್ನೋ ಥರನೇ ನಾವು ಇವತ್ತು ಪ್ರಿಪರೇಷನ್ ಆಗಿದ್ದೀವಿ. ಅದೇ ರೀತಿ ನಡೆದು ಮಾಡಬೇಕಂತ ಇದ್ವಿ. ಸೊ ಇದಕ್ಕೆ ನಿಮ್ಮ ಎಲ್ಲರ ಸಹಕಾರ ತುಂಬ ಮುಖ್ಯವಾದದ್ದು.